ಈ ಹಿಂದಿಂದ ಸುಮಾರು ವರ್ಷಗಳಿಂದ ಭಗವಂತ ಮೈಲಾರಲಿಂಗೇಶ್ವರ ಒಂದು ವರ್ಷ ಮುಂದೆ ಏನಾಗುತ್ತೆ ಅನ್ನೋದನ್ನು ಬಹುಶಃ ಹೇಳೋದೇ ಈ ಭವಿಷ್ಯವಾಣಿ. ಈ ಹಿಂದಿಂದ ಕೂಡ ರೈತರಿಗೆ ಅನುಕೂಲ ಆಗಲಿ, ಈ ಭಾಗದ ಜನತೆಗೆ ಮತ್ತು ಎಲ್ಲ ಆ ದೇವರ ನಂಬ ಎಲ್ಲ ಭಕ್ತರಿಗೆ ಮುಂದೆ ಏನಾಗ್ಬೋದು ಅಂತ ಹೇಳೋದೇ ಈ ಕಾರ್ಣಿಕೋತ್ಸವ. ಈ ಕಾರ್ಣಿಕದಲ್ಲಿ ಇವತ್ತು ಸಂಪಾಯಿತಲೆ ಪರಾಕ್ ಅಂತೇಳಿ ಬಂದಿದೆ. ಸೊ ಇದರ ಅರ್ಥ ಎಲ್ಲ ರೈತರಿಗೆ, ಎಲ್ಲ ರೀತಿಯ ವರ್ಗದವರಿಗೆ ಕೂಡ ಒಳ್ಳೆಯ ಶುಭ ಸುದ್ದಿ ಅಂತೇಳಿ ಹೇಳ್ಬೋದು. ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಆಗುತ್ತಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ವರ್ಷದ ಕಾರ್ಣಿಕೋತ್ಸವದಲ್ಲಿ ಸಂಪಾಯಿತಲೆ ಪರಾಕ್ ಅಂತೇಳಿ ಹೇಳಿದ್ದಾರೆ. ಇದು ನಮಗೆಲ್ಲರಿಗೂ ಕೂಡ ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ, ಯಾವುದೇ ರೀತಿಯ ಮಳೆ ಬೆಳೆದು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಅಂತೇಳಿ ನಾವು ಭಾವಿಸಿದ್ದೀವಿ. ಹಾಗಾಗಿ ಮುಂದಿನ ವರ್ಷವರೆಗೆ ಈ ಭಾಗದ ಜನತೆಗೆಲ್ಲ ಒಂದು ಶುಭ ಸುದ್ದಿ ಅಂತೇಳಿ ಅಂದ್ಕೊಂಡಿದ್ದೀವಿ. ಹೇಗಾಗುತ್ತೆ, ಕಾಣಿಕ ಹೇಳೋರು ಸುಮಾರು 9 ದಿನ ಉಪವಾಸ ಇದ್ದು ಅವರು ಯಾರನ್ನೋದು ಕೂಡ ಅವರಿಗೆ ಅರಿವಿಲ್ಲ ರೀತಿಯಿಂದ ಇರ್ತಾರೆ. ಮೇಲೆ ಅವರು ಹತ್ತಿ ಕಾಣಿಕ ಹೇಳುವಾಗ ಕೂಡ ಅವ್ರಿಗೆ ಯಾವುದೇ ರೀತಿಯ ಅರಿವಿರಲ್ಲ. ಅವ್ರು ಹೇಳಿ ಕೆಳಗಡೆ ಬಿದ್ದ ಮೇಲೆ ಕೇಳ್ತಾರೆ ನಾನು ಏನು ಹೇಳಿದ್ದಂತೇಳಿ. ಸೊ ಈ ಥರ ಇದ್ದಾಗ ಇನ್ನೊಬ್ಬರು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದು ಅಷ್ಟೊಂದು ಒಳ್ಳೆಯ ಅರ್ಥಪೂರ್ಣ ಇರೋದಿಲ್ಲ ಅಂಥೇಳಿ ಮತ್ತು ಜನತೆಗೆ ಬೇರೆ ದಾರಿಯಲ್ಲಿ ತಗೊಂಡು ಹೋಗಬಾರ್ದು ಅಂತೇಳಿ. ಸೊ ಹಾಗಾಗಿ ಅವ ವರ್ಗದ ಜನತೆಗಳು ಅವರಿಗೆ ಯಾವ ರೀತಿ ಈ ಕಾರಣಿಕೆಯನ್ನು ಹೇಳ್ತಾರೆ ಅದನ್ನು ಅವರ ಜೀವನದಾಗ ಅದನ್ನು ಯಾವ ರೀತಿ ಅವ್ರು ತಗೊಳಕ್ಕೆ ಸಾಧ್ಯ ಮತ್ತು ಅದನ್ನು ಯಾವ ರೀತಿ ತೊಗೊಂಡು ಹೋಗ್ತಾರೆ, ಆ ರೀತಿ ಎಲ್ಲ ವರ್ಗದವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನು ಯಾವುದು ಒಂದು ವರ್ಗಕ್ಕೆ ಅದನ್ನು ಸೀಮಿತ ಮಾಡಿಕೊಂಡು ಅದನ್ನು ಬೇರೆ ರೀತಿ ತೊಗೊಂಡು ಹೋಗಬಾರ್ದು ಅಂಥೇಳಿ ಅವ್ರಿಗೆ ವಿಶ್ಲೇಷಣೆ ಮಾಡೋದು ಬೇಡ, ಇದನ್ನು ಜನರು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ಹಿಂದೆ ಕಾಣಿಕ ಏನು ಪ್ರಾರಂಭ ಆಯಿತು ಆವಾಗ ಯಾವುದೇ ರೀತಿಯ ಆವಾಗ ರಾಜಕಾರಣ ಇದ್ದಿದ್ದಿಲ್ಲ, ಈ ರಾಜಕೀಯ ಇದ್ದಿದ್ದಿಲ್ಲ, ರಾಜರು ಇದ್ದಿದ್ದಿಲ್ಲ. ಆ ಕಾಲದಾಗ ಏನು ಭಕ್ತರು ಬರ್ತಿದ್ರು ಆ ಕಾಣಿಕವನ್ನು ಕೇಳೋಕ್ಕೆ, ಆ ಸಮಯದಲ್ಲಿ ರೈತರು, ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬೇರೆ ಬೇರೆಯವರ ಸಣ್ಣ ಪುಟ್ಟ ರೀತಿಯಿಂದ ಜೀವನ ಮಾಡ್ಕೊಂಡು ಹೋಗೋರಿಗೆ ಮುಂದೆ ಈ ವರ್ಷ ಏನಾಗುತ್ತೆ ಅಂತೇಳಿ ಕೇಳಕ್ಕೆ ಬರ್ತಿದ್ರು. ಬರಗಾಲ ಬರುತ್ತಂತಂದರೆ ಅವತ್ತಿಂದನೇ ಅವರು ಎಲ್ಲ ಅವಾಗಿನ ದವಸ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ಮುಂದೆ ಬರಗಾಲ ಬಂದರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಲಾರ ರೀತಿಯಿಂದ ಈ ರೀತಿಯ ಮುಂದೆ ಈ ವರ್ಷ ಏನಾಗ್ಬೋದು ಅಂತೇಳಿ ಕೇಳಲಿಕ್ಕಂತೇಳಿ ಅವಾಗ ಬಂಡಿ ಕಟ್ಕೊಂಡು ಬಂದು ಕಾಣಿಕೊಂಡು ಕೇಳ್ಕೊಂಡು ಹೋಗ್ತಾಯಿದ್ರು. ಸೊ ಈ ದೃಷ್ಟಿಯಿಂದ ಜನರೇ ಅರ್ಥ ಮಾಡಿಕೊಂಡು ಅವರು ಅದನ್ನು ಅವರ ಜೀವನದಲ್ಲಿ ಮೈಗೂಡಿಸ್ಲಿ ಅಂಥೇಳಿ ಹೇಳಿರೋದು. ಅಲ್ಲ, ಆ ಥರ ನಿರ್ಬಂಧನೆ ಅಂತೇನು ಅವ್ರಿಗೆ ಖಡಾಖಂಡಿತವಾಗಿ ಹೇಳಿಲ್ಲ. ಅಂದರೆ ಅದನ್ನು ರಾಜಕೀಯವಾಗಿ ತಗೊಂಡು ಬೇರೆ ರೀತಿ ಇದನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ಇದು ತುಂಬ ದೊಡ್ಡ ಇತಿಹಾಸ ಇರೋ ದೇವಸ್ಥಾನ. ಹಾಗಾಗಿ ಭಾಳಷ್ಟು ಭಕ್ತರು ನಂಬ್ತಾರೆ. ಇವತ್ತು ಸರಿಸುಮಾರು 5-10 ಲಕ್ಷ ಜನ ಬಂದು ಇವತ್ತು ಕಾರ್ಣಿಕೋತ್ಸವವನ್ನು ಅವರು ಆ ಭವಿಷ್ಯವಾಣಿಯನ್ನು ಕೇಳ್ಕೊಂಡು ಹೋದರು. ಬೇರೆ ದಾರಿ ಅದನ್ನು ರಾಜಕಾರಣವಾಗಿ ಪರಿವರ್ತನೆ ಮಾಡಬಾರ್ದು ಅಂತ ಉದ್ದೇಶದಿಂದ ಅವರಿಗೆ ನಿರ್ದೇಶನ ಕೊಟ್ಟಿರೋದು. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದು ರೈತರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಮತ್ತು ಈ ಭಾಗದ ಜನತೆಗೆ ಯಾವ ರೀತಿ ಈ ಭವಿಷ್ಯವಾಣಿಗಳನ್ನು ಅರ್ಥೈಸ್ಕೋಬೇಕು ಆ ರೀತಿ ಅವ್ರು ಹೇಳ್ಕೊಂಡು ಹೋಗಲಿ ಅಂತೇಳಿ ಹೇಳಿರೋದು. ಇಲ್ಲ, ವಿಶ್ಲೇಷಣೆ ಅವರೇ ಮಾಡ್ತಾರೆ. ಈಗ ಅವರಿಗೆ ಹೇಳಿದ್ದೀವಿ, ಬಟ್ ಇದನ್ನು ಯಾವುದೇ ರೀತಿಯ ರಾಜಕೀಯವಾಗಿ ಅಲ್ಲ, ಅವರೇನು ಹೇಳ್ತಾರೆ. ಮತ್ತು ನಾವು ಕೂಡ ಬರುವಾಗ ಮಾತಾಡಿದ್ವಿ, ಈ ಹಿಂದೆ ಸುಮಾರು ನಮ್ಮ 70-80 ವರ್ಷದ ಹಿರಿಯರಿಗೆ ಕೂಡ ಕೇಳಿದ್ರು ಕೂಡ ಹೇಳ್ತಾರೆ. ಆ ರೀತಿ ನಮ್ಮ ಧರ್ಮಕರ್ತರು ಕೂಡ ಇದನ್ನು ಈ ಭಾಗದ ಜನತೆಗೆ, ರೈತರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ರೀತಿಯಿಂದ ವಿಶ್ಲೇಷಣೆ ಮಾಡಲಿ ಅಂತ ಹೇಳಿದ್ದೀವಿ. ಸೊ ತಾವು ಕೂಡ ಮಾತಾಡಿಕೊಂಡು ವಿಡಿಯೋ ತೊಗೋಬೋದು ಅವ್ರದ್ದು.